ಕರ್ನಾಟಕ ರಾಜ್ಯದ ಆಡಳಿತ ಯಂತ್ರದ ಬೆನ್ನೆಲುಬಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷಾಂತರ ಹಿರಿಯ ನಾಗರಿಕರು ಇಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಕಡೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರೂ ನಿವೃತ್ತ ನೌಕರರಿಗೆ ಸಂಬಂಧಿಸಿದ ಹಲವು ಪ್ರಮುಖ ಶಿಫಾರಸುಗಳು ಇನ್ನೂ ಕಡತಗಳಲ್ಲೇ ಉಳಿದುಕೊಂಡಿವೆ. ಇದರಲ್ಲಿ ಪ್ರಮುಖವಾದುದು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ನೀಡಬೇಕಾದ ಶೇ. 10% ಹೆಚ್ಚುವರಿ ಪಿಂಚಣಿ. 7ನೇ ವೇತನ ಆಯೋಗದ ಭರವಸೆ ಮತ್ತು 10% ಪಿಂಚಣಿ ಹೆಚ್ಚಳದ ಹಿನ್ನೆಲೆ ಮಾಜಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ 7ನೇ ರಾಜ್ಯ ವೇತನ ಆಯೋಗವು ತನ್ನ ವರದಿಯಲ್ಲಿ ನಿವೃತ್ತ ನೌಕರರ ಹಿತದೃಷ್ಟಿಯಿಂದ ಹಲವಾರು ಮಹತ್ವದ ಶಿಫಾರಸುಗಳನ್ನು ಮಾಡಿತ್ತು. ಶಿಫಾರಸು 70 ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ ಶೇ. 10% ಹೆಚ್ಚುವರಿ ಮೊತ್ತವನ್ನು ನೀಡಬೇಕು. ಉದ್ದೇಶ: ವಯಸ್ಸಾದಂತೆ ಹೆಚ್ಚಾಗುವ ವೈದ್ಯಕೀಯ ವೆಚ್ಚಗಳು ಮತ್ತು ಜೀವನೋಪಾಯದ ಅನಿಶ್ಚಿತತೆಯನ್ನು ಸರಿದೂಗಿಸಲು ಈ ಮೊತ್ತವು ಸಹಕಾರಿಯಾಗಲಿದೆ ಎಂಬುದು ಆಯೋಗದ ಆಶಯವಾಗಿತ್ತು. ಪ್ರಸಕ್ತ ಸ್ಥಿತಿ: ಸರ್ಕಾರವು ಆಗಸ್ಟ್ 1, 2024 ರಿಂದ ಅನ್ವಯವಾಗುವಂತೆ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ ಶೇ. 58.5% ಹೆಚ್ಚಳದ ಆದೇಶ ಹೊರಡಿಸಿದೆಯಾದರೂ ಈ ಹೆಚ್ಚುವರಿ ಶೇ. 10ರ ಶಿಫಾರಸನ್ನು ಅಧಿಕೃತವಾಗಿ ಜಾರಿಗೆ ತಂದಿಲ್ಲ. ಜಾರಿಯಲ್ಲಿನ ವಿಳಂಬಕ್ಕೆ ಕಾರಣಗಳೇನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದು, ರಾಜ್ಯದ ಬೊಕ್ಕಸದ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನು ಕಾರಣವಾಗಿ ನೀಡುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೊರೆ: ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನು ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಎಣಿಸುತ್ತಿದೆ. ಆರ್ಥಿಕ ಇಲಾಖೆಯ ತಾಂತ್ರಿಕತೆ: ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣದ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸಿ.ಎಸ್. ಷಡಾಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ: ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ ಅವರು ಈ ವಿಷಯದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ನಿವೃತ್ತ ನೌಕರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವ ಅವರು ಸರ್ಕಾರದ ಮೇಲೆ ನಿರಂತರ ಒತ್ತಡ ಹೇರುತ್ತಿದ್ದಾರೆ. ಷಡಾಕ್ಷರಿ ಅವರ ನಿಲುವು: ನಿವೃತ್ತ ನೌಕರರು ಸರ್ಕಾರದ ಅವಿಭಾಜ್ಯ ಅಂಗ. 70 ವರ್ಷ ದಾಟಿದವರಿಗೆ ಶೇ. 10% ಹೆಚ್ಚುವರಿ ಪಿಂಚಣಿ ನೀಡುವುದು ಕೇವಲ ಆರ್ಥಿಕ ಸಹಾಯವಲ್ಲ, ಅದು ಅವರಿಗೆ ನೀಡುವ ಗೌರವ. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಎಂದು ಅವರು ಇತ್ತೀಚಿನ ಸಭೆಗಳಲ್ಲಿ ತಿಳಿಸಿದ್ದಾರೆ. ಮುಂದಿನ ಯೋಜನೆ: ಸರ್ಕಾರವು ಈ ಬೇಡಿಕೆಯನ್ನು ಶೀಘ್ರವಾಗಿ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಅಥವಾ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಸಂಘವು ಸಿದ್ಧತೆ ನಡೆಸುತ್ತಿದೆ. ಒಪಿಎಸ್, ಆಪ್ಸ್ ಮತ್ತು ಎನ್ಪಿಎಸ್ ಸಂಘರ್ಷ: ಪಿಂಚಣಿದಾರರ ವಲಯದಲ್ಲಿ ಹಳೆಯ ಪಿಂಚಣಿ ಯೋಜನೆ ಆಪ್ಸ್ ಜಾರಿಗೆ ತರಬೇಕೆಂಬ ಬೇಡಿಕೆಯು ಪ್ರಬಲವಾಗಿದೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನೀಡಿದ್ದ ಭರವಸೆಯನ್ನು ಈಡೇರಿಸಲು ಸಿ.ಎಸ್. ಷಡಾಕ್ಷರಿ ನೇತೃತ್ವದಲ್ಲಿ ಉಮಾ ಮಹದೇವನ್ ಸಮಿತಿಯ ವರದಿಗಾಗಿ ಒತ್ತಡ ಹೇರಲಾಗುತ್ತಿದೆ. ಮುಖ್ಯ ಅಂಕಿಸಂಖ್ಯೆಗಳು: ಕನಿಷ್ಠ ಪಿಂಚಣಿ ಏರಿಕೆ 8,500 ರೂಪಾಯಿರಿಂದ 13,500 ರೂಪಾಯಿಗೆ. ಗರಿಷ್ಠ ಪಿಂಚಣಿ ಮಿತಿ 1,20,600 ರೂಪಾಯಿ. ಬಾಕಿ ಇರುವ ಬೇಡಿಕೆ: 70 ವರ್ಷ ಮೇಲ್ಪಟ್ಟವರಿಗೆ ಶೇ. 10% ಹೆಚ್ಚುವರಿ ಮೊತ್ತ. ಮುಕ್ತಾಯ: ನಿವೃತ್ತ ನೌಕರರ ನಿರೀಕ್ಷೆ: ನಿವೃತ್ತ ನೌಕರರು ತಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿ ಗೌರವಯುತವಾಗಿ ಬಾಳಲು ಈ ಪಿಂಚಣಿ ಹೆಚ್ಚಳ ಅತ್ಯಗತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದು, ನಿವೃತ್ತರ ನೋವಿಗೆ ಸ್ಪಂದಿಸುತ್ತಾರೆ ಎಂಬ ಆಶಾವಾದ ಎಲ್ಲರಲ್ಲಿದೆ. ಅಧ್ಯಕ್ಷ ಸಿ.ಎಸ್. ಷಡಾಕ್ಷರಿ ಅವರ ನೇತೃತ್ವದ ಸಂಘಟಿತ ಹೋರಾಟವು ಸದ್ಯದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬರುವಂತೆ ಮಾಡಲಿ ಎಂಬುದು ಎಲ್ಲರ ಹಾರೈಕೆ. ನಿಮಗೆ ಈ ವಿಷಯದ ಕುರಿತು ಯಾವುದಾದರೂ ಅಧಿಕೃತ ಸರ್ಕಾರಿ ಆದೇಶದ ಪ್ರತಿ ಅಥವಾ ನಿರ್ದಿಷ್ಟ ದಿನಾಂಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಾನು ಹುಡುಕಿ ನೀಡಬಲ್ಲೆ. ನಾನು ನಿಮಗೆ ಈ ವಿಷಯದಲ್ಲಿ ಬೇರೆ ಯಾವುದಾದರೂ ಸಹಾಯ ಮಾಡಲಾರೆ? ಸೊ ಬೇಸಿಕಲಿ ನೀವು ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ನಮ್ಮ ಒಂದು ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಕಂಟಿನ್ಯೂಸ್ ಆಗಿ ಅನ್ಯಾಯ ಆಗ್ತಾ ಇರುವಂತದ್ದು. 7ನೇ ವೇತನ ಆಯೋಗದ ಅಡಿಯಲ್ಲಿಯೇ ನಮ್ಮ ಒಂದು ರಾಜ್ಯ ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನ 70 ವರ್ಷ ದಾಟಿರುವಂತಹ ಒಂದು
ಅವರಿಗೆ ನೀಡಬೇಕಾಗಿತ್ತು. ಅದ್ರ ಜೊತೆಗೇನೆ ಏನೆಲ್ಲ 75-80 ವರ್ಷ ದಾಟಿರುವಂತಹ ಒಂದು ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತವರಿಗೆ 100% ಹೆಚ್ಚಿನ ಪಿಂಚಣಿಯನ್ನ ನೀಡಬೇಕು ಅಂತ ಈಗಾಗಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಶಿಫಾರಸುಗಳನ್ನ ಮಾಡಲಾಗಿತ್ತು. ಬಟ್ ಅದ್ಯಾವುದೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗದೇ ಇರುವಂತದ್ದು ರಾಜ್ಯ ಪಿಂಚಣಿದಾರರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ವಿಷಯವಾಗಿದೆ. ಏನಕ್ಕಂದ್ರೆ ಪಿಂಚಣಿದಾರರು ಎಕ್ಸ್ಪೆಕ್ಟ್ ಮಾಡಿರುವಂತದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಸಂಬಳ ಏರಿಕೆ ಮಾಡಲಾಗ್ತಾ ಇದೆ, ಅಂದ್ರೆ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಒಂದು ಸರ್ಕಾರಿ ನೌಕರರ ಸಂಬಳ ಯಾವ ರೀತಿಯಾಗಿ ಏರಿಕೆ ಮಾಡಲಾಗ್ತಾ ಇದೆ, ಅದ್ರ ಜೊತೆಗೇನೆ ಪಿಂಚಣಿದಾರರ ಒಂದು ವೇತನದಲ್ಲಿಯೂ ಕೂಡ ವೃದ್ಧಿಯನ್ನ ಮಾಡಲಾಗುತ್ತೆ ಅಂತ ಭಾವಿಸಿದ್ದರು. ಅದ್ರ ಜೊತೆಗೇನೆ ಸಿ.ಎಸ್. ಷಡಕ್ಷರಿ ಅವರು ಕೂಡ ಟೈಮಲ್ಲಿ ಹೇಳಿರುವಂತಹ ಒಂದು ಭರವಸೆಗಳನ್ನ ನಾವು ನೋಡಿದ್ರೆ ಪಿಂಚಣಿದಾರರಿಗೆ ಮತ್ತು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರು ಎಲ್ಲರಿಗೂ ಕೂಡ ಈ ಒಂದು 7ನೇ ವೇತನ ಆಯೋಗದ ಲಾಭ ಸಿಗಲಿದೆ ಅಂತಾನೆ ಹೇಳಿದ್ರು. ಸೊ ಇದಾದ್ಮೇಲೆ ಪಿಂಚಣಿದಾರರ ಒಂದು ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಎಲ್ ಭೈರಪ್ಪನವರು ಕೂಡ ನಮ್ಮ ಒಂದು ಸಿ.ಎಸ್. ಷಡಕ್ಷರಿ ಅವರಿಗೆ ಪತ್ರಗಳನ್ನ ಕೂಡ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿರುವಂತದ್ದು ನಾವು ಮೊದಲು ನೋಡಿದ್ದೇವೆ. ಸೊ ಎಲ್ಲ ಒಂದು ಚರ್ಚೆಗಳಲ್ಲಿ ಬೇಸಿಕಲಿ ಸರ್ಕಾರ ಪಾಸಿಟಿವ್ ಆಗಿ ಸ್ಪಂದನೆಯನ್ನೇ ನೀಡ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ರಿಸಲ್ಟ್ಗಳು ಯಾವುದೇ ರೀತಿಯಾಗಿ ಕಾಣ್ತಾ ಇಲ್ಲ. ನಮ್ಮ ಒಂದು ಪಿಂಚಣಿದಾರರಿಗೆ ಸಿಗ್ತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಪೆನ್ಷನ್ ಆಗಿರ್ಬೋದು ಇನ್ನೂ ಕೂಡ ವೃದ್ಧಿ ಆಗದೇ ಇರುವಂತದ್ದು ತುಂಬಾನೇ ಕ್ಲಿಷ್ಟಕರ ವಿಷಯವಾಗಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿರುವಂತಹ ಸಿ.ಎಸ್. ಷಡಕ್ಷರಿ ಅವರು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಬೇಡಿಕೆಯಂತೆ 7ನೇ ವೇತನ ಆಯೋಗವನ್ನ ನೀವು ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ದೀರಾ. ಆ ಒಂದು ವಿಷಯದಲ್ಲಿ ನಿಮಗೆ ಧನ್ಯವಾದಗಳನ್ನ ನಾವು ಹೇಳಕ್ ಬಯಸ್ತೀವಿ. ಆದರೆ ನಮ್ಮ ಒಂದು ಪಿಂಚಣಿದಾರರ ಬಹುದಿನಗಳ ಬೇಡಿಕೆ ಆಗಿರುವಂತಹ ಏನು ವರ್ಷಗಳಿಗೆ ಸಂಬಂಧಿಸಿದಂತೆ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿ, ಅದೇ ರೀತಿಯಾಗಿ 80 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ ಸುಮಾರು 100% ಇಲ್ಲಿ ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ ಏನು ಮೊದಲಿನಿಂದಲೂ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಆ ಒಂದು ಬೇಡಿಕೆಯನ್ನ ಯಾವಾಗ ಸರ್ಕಾರ ಈಡೇರಿಸಲಿದೆ, ಯಾವಾಗ ಅದಕ್ಕೆ ನೀವು ಗ್ರೀನ್ ಸಿಗ್ನಲ್ ಅನ್ನ ನೀಡ್ತೀರಾ ಮತ್ತು ಯಾವಾಗ ಆಕ್ಚುಯಲ್ ಆಗಿ ನಮ್ಮ ಒಂದು ಪಿಂಚಣಿದಾರರ ಖಾತೆಗೆ ಹೆಚ್ಚಿನ ಮೊತ್ತ ಬಂದು ಸೇರಲಿದೆ, ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಲಾಗಿದೆ. ಸೊ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ಮುಂಬರುವ ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿರುವಂತಹ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರ ನಡಾವಳಿಗಳ ಒಂದು ಪತ್ರವನ್ನ ರಿಲೀಸ್ ಮಾಡುವ ಮುಖಾಂತರ ರಾಜ್ಯದ ಎಲ್ಲ ಒಂದು ಪಿಂಚಣಿದಾರರಿಗೆ ಏನು 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿದ್ದಾರೆ ಅವರಿಗೆ ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ನಾವು ಸರಿಪಡಿಸ್ತೀವಿ ಅನ್ನೋ ಒಂದು ವಿಷಯವನ್ನ ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ವಿಷಯ ತುಂಬಾ ಸತಿ ಈ ರೀತಿಯಾಗಿ ಆಗಿದೆ. ಅಂದ್ರೆ ಮೊದಲು ಕೂಡ ಇದ್ರ ಮೇಲೆ ಡಿಸ್ಕಷನ್ಸ್ ಗಳು ಆಲ್ರೆಡಿ ಆಗಿದೆ, ಇದ್ರ ಮೇಲೆ ತುಂಬಾ ಸತಿ ಮೀಟಿಂಗ್ಸ್ ಗಳು ಕೂಡ ಆಗಿದೆ. ಅಂಡ್ ಸರ್ಕಾರ ಯಾವತ್ತೂ ಕೂಡ ನಾವು ಕೊಡಂಗಿಲ್ಲ ಅಂತ ಹೇಳ್ತಿಲ್ಲ, ಕೊಡುತ್ತೆ ಅಂತಾನೆ ಹೇಳ್ತಾ ಇದೆ. ಆದರೆ ಯಾವಾಗ ಆಕ್ಚುಯಲ್ ಆಗಿ ಸರ್ಕಾರಿ ನೌಕರರ ಖಾತೆಗೆ ಈ ಒಂದು ಹಣ ಬಂದು ಸೇರಲಿದೆ, ಯಾವಾಗ ಪಿಂಚಣಿದಾರರ ಒಂದು ಪಿಂಚಣಿ ಏರಲಿದೆ ಮತ್ತು ಯಾವಾಗ ಫ್ಯಾಮಿಲಿ ಪೆನ್ಷನರ್ಸ್ ಗಳ ಒಂದು ಫ್ಯಾಮಿಲಿ ಪೆನ್ಷನ್ ಏರಲಿದೆ, ಈ ಒಂದು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏನಕ್ಕಂದ್ರೆ 70 ವರ್ಷ ದಾಟಿರುವಂತಹ ಸಾವಿರಾರು ಪಿಂಚಣಿದಾರರು, ಲಕ್ಷಾಂತರ ಪಿಂಚಣಿದಾರರು ನಮ್ಮ ಒಂದು ರಾಜ್ಯದಲ್ಲಿ ಇದ್ದಾರೆ. ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಇಂಪ್ಲಿಮೆಂಟೇಷನ್ ಇನ್ನೂ ಕೂಡ ಆಗಿಲ್ಲ. ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ತೆಲಂಗಾಣ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಈ ರೀತಿಯಾದಂತಹ ರಾಜ್ಯಗಳಲ್ಲಿ ದೂರ ಇರುವಂತಹ ರಾಜ್ಯಗಳಲ್ಲ, ನಮ್ಮ ಒಂದು ಸುತ್ತಮುತ್ತ ಇರುವಂತಹ ರಾಜ್ಯಗಳಲ್ಲಿಯೇ ಆಲ್ರೆಡಿ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 15-20% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಲಾಗ್ತಾ ಇದೆ. ಅಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರುವಂತದ್ದನ್ನ ನಮ್ಮ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಇಲ್ಲಿ ಕೇಳ್ತಾ ಇರುವಂತದ್ದು. ಆದರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ ಬಂದಿದೆ. ಆದರೂ ಅದನ್ನ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಒಂದು ಆದೇಶವಾಗಲಿ ಅಥವಾ ಸರ್ಕಾರದ ಕಡೆಯಿಂದ ಒಂದು ಕಮಿಟಿ ಆಗಲಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗದೇ ಇರುವಂತದ್ದು ಸರ್ಕಾರಿ ನೌಕರರ ಒಂದು ಚಿಂತೆಗೆ ಕಾರಣವಾಗಿದೆ. ಸೊ ಸಿ.ಎಸ್. ಷಡಕ್ಷರಿ ಅವರು ಹೇಳ್ತಾ ಇರ್ತಾರೆ, OPS ಅನ್ನ ನಾವು ಪಡೆದೇ ಪಡಿತೀವಿ, ಕರ್ನಾಟಕವನ್ನ ಬಂದ್ ಮಾಡಿ ಆದರೂ ಕಂಪ್ಲೀಟ್ ಶಟ್ ಡೌನ್ ಆದ್ರೂ ಮಾಡಿ ನಾವು OPS ಅನ್ನ ಪಡಿತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ
ಕೇಂದ್ರ ಸರ್ಕಾರಕ್ಕೆ ಪರಿಪೂರ್ಣವಾಗಿರುವಂತಹ ವೇತನವನ್ನ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತೆ ಮಾಡ್ತೀವಿ ಅಂತ ಲಾಸ್ಟ್ ಟೈಮ್ ನಡೆದಿರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಒಂದ್ ಕಡೆ ನೋಡಿದ್ರೆ ಸಿ.ಎಸ್. ಷಡಕ್ಷರಿ ಅವರು ನಾವೆಲ್ಲರೂ ಕೂಡ ಒಂದು ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರಾಗಲಿ, ರಾಜ್ಯ ಪಿಂಚಣಿದಾರರಾಗಲಿ ಅಥವಾ ರಾಜ್ಯದಲ್ಲಿರುವಂತಹ ಫ್ಯಾಮಿಲಿ ಪೆನ್ಷನರ್ಸ್ ಆಗಲಿ, ನಾವೆಲ್ಲರೂ ಕೂಡ ಒಂದೇ ಆಗಿದ್ದು ಈ ಒಂದು ಹೋರಾಟವನ್ನ ಮಾಡೋಣ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಕಡೆ ರಾಜ್ಯ ಪಿಂಚಣಿದಾರರ ಈ ಒಂದು ವಿಷಯ ಏನಿದೆ, ಈ ಒಂದು ಸಮಸ್ಯೆ ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಅಷ್ಟು ಅಗ್ರೆಷನ್ ಅನ್ನ ಅವರು ತೋರಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಏನಕ್ಕಂದ್ರೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮೀಟಿಂಗ್ಸ್ ಗಳಾಗ್ತಾ ಇದೆ. ಮೊನ್ನೆ ನಾವು ನೋಡಿದೀವಿ ಕೋಲಾರದಲ್ಲಿ ನಡೆದಿರುವಂತಹ ಮೀಟಿಂಗ್ ಅಲ್ಲೂ ಕೂಡ ಅವ್ರು ಹೇಳಿದ್ರು OPS ಗೆ ಸಂಬಂಧಿಸಿದಂತೆ ಆಲ್ರೆಡಿ ಕಮಿಟಿ ಫೈನಲೈಸೇಷನ್ ಫೇಸ್ ಅಲ್ಲಿ ಬಂದಿರುವಂತದ್ದು, ನಾವು ತುಂಬಾ ಬೇಗ OPS ಅನ್ನ ಒಂದು ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿರುವಂತಹ ಪ್ರೆಷರ್ ಅನ್ನ ಹಾಕ್ತಾ ಇದ್ದೀವಿ ಅನ್ನೋ ಒಂದು ವಿಷಯನ ಹೇಳಿದ್ರು. ಓಕೆ, ದಟ್ಸ್ ಫೈನ್. ನೀವು ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ಹಾಕ್ತಾ ಇರುವಂತದ್ದು OPS ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಆಗ್ತಾ ಇರುವಂತದ್ದು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಒಳ್ಳೆಯ ವಿಷಯವಾಗಿದೆ. ಆದರೆ ಆಲ್ರೆಡಿ ರಿಟೈರ್ಡ್ ಆಗಿರುವಂತಹ ಸರ್ಕಾರಿ ನೌಕರರು ಆಲ್ಮೋಸ್ಟ್ ಅವರ ಬಗ್ಗೆ ಹೋರಾಡೋಕೆ ಯಾರು ಕೂಡ ಇರೋದಿಲ್ಲ. ಅಂತ ಒಂದು ಸರ್ಕಾರಿ ನೌಕರರಿಗೆ ಇಲ್ಲಿ ಸಿ.ಎಸ್. ಷಡಕ್ಷರಿ ಅವರು ರಾಜ್ಯ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ನಿಟ್ಟಿನಲ್ಲಿ ಅವರ ಒಂದು ಕರ್ತವ್ಯವಾಗುತ್ತೆ ಪಿಂಚಣಿದಾರರಿಗೂ ಕೂಡ ಆಗ್ತಾ ಇರುವಂತಹ ಈ ಒಂದು ವಿಷಯದ ಬಗ್ಗೆ ಅವರು ಗಮನವನ್ನ ಹರಿಸಬೇಕು. ಮತ್ತು ಯಾವ ರೀತಿಯಾಗಿ ಈ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಪಿಂಚಣಿದಾರರಿಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿಲ್ಲ. ಆರೋಗ್ಯ ಸಂಜೀವಿನಿ ಯೋಜನೆ ನಮ್ಗೆಲ್ಲರೂ ಕೂಡ ಗೊತ್ತು, ಬಸವರಾಜ ಬೊಮ್ಮಾಯಿ ಅವರು ಇರುವಂತಹ ಒಂದು ಕಾಲದಿಂದಲೂ ಕೂಡ ಅದ್ರ ಮೇಲೆ ಡಿಸ್ಕಷನ್ ಆಗ್ತಾ ಇತ್ತು. ವಿಧಾನಸೌಧದ ಒಂದು ಬ್ಲಾಂಕೆಟ್ ಹಾಲ್ ಅಲ್ಲಿ ಇದ್ರ ಬಗ್ಗೆ ಮೊಟ್ಟ ಮೊದಲೇ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಲಾಗಿತ್ತು. ಬಟ್ ಆಕ್ಚುಲ್ ಆಗಿ ಯಾವ ಒಂದು ಲಿಸ್ಟ್ ಆಫ್ ಹಾಸ್ಪಿಟಲ್ಸ್ ನಲ್ಲಿ ಇದರಿಂದ ಟ್ರೀಟ್ಮೆಂಟ್ ಸಿಗಲಿದೆ ಮತ್ತು ಯಾವೆಲ್ಲ ಟ್ರೀಟ್ಮೆಂಟ್ಸ್ ಗಳಿಗೆ ಎಷ್ಟೆಲ್ಲ ಪರ್ಸೆಂಟ್ ಇದರಲ್ಲಿ ಕ್ಯಾಶ್ಲೆಸ್ ಇರುತ್ತಾ ಅಥವಾ ನಾವು ಮೊದಲು ತುಂಬಿ ಆಮೇಲೆ ಇದನ್ನ ರಿಯಂಬರ್ಸ್ ಮಾಡುವಂತ ವ್ಯವಸ್ಥೆ ಇರುತ್ತಾ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮೊದಲೇ ಡಿಸ್ಕಷನ್ ಆಗಿತ್ತು. ಬಟ್ ಆದ್ರೆ ಫೈನಲ್ ಆಗಿ ಸುವರ್ಣ ಸುರಕ್ಷಾ ಟ್ರಸ್ಟ್ ಯೋಜನೆ ಕಡೆಯಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಲಾಯಿತು. ಕೆಲವೊಂದಿಷ್ಟು ಚೈನ್ ಆಫ್ ಹಾಸ್ಪಿಟಲ್ಸ್ ಗಳನ್ನ ಕೂಡ ಲಿಸ್ಟ್ ಮಾಡಿದ್ದಾರೆ, ಅದರಲ್ಲಿ ನೀವು ಚಿಕಿತ್ಸೆಯನ್ನ ಪಡಿಬಹುದು ಅಂತ. ಬಟ್ ಇದರಲ್ಲೂ ಕೂಡ ಒಂದು ಕೊರತೆ ಇದೆ. ಸರ್ಕಾರಿ ನೌಕರರ ವಂತಿಗೆಯನ್ನ ಕಟಾವ್ ಮಾಡ್ತಿದ್ದಾರೆ, ಅದು ಕೂಡ ಒಳ್ಳೆಯದೇ. ಬಟ್ ಆದರೆ ಪಿಂಚಣಿದಾರರಿಗೆ ಇದರಲ್ಲಿ ಇನ್ಕ್ಲೂಡ್ ಮಾಡದೇ ಇರುವಂತದ್ದು ತುಂಬಾ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು, ಅಥವಾ ಅದರ ಒಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ರಾಜ್ಯದಲ್ಲಿ ಪ್ರೆಸೆಂಟ್ಲಿ ಕೆಲಸ ಮಾಡುತ್ತಿರುವಂತಹ ಯಂಗ್ ಸರ್ಕಾರಿ ನೌಕರರಿಗೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯ ಒಂದು ಅವಶ್ಯಕತೆ ಬೀಳೋದಿಲ್ಲ. ಆದರೆ ಯಾವಾಗ 60+ ಆಗುತ್ತೆ, ಯಾವಾಗ ರಿಟೈರ್ಮೆಂಟ್ ಆಗುತ್ತೆ, ಆವಾಗಲೇ ತಾನೇ ಯಾವುದೇ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಂತ ಒಂದು ಟೈಮ್ ಅಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ರೆ ಆ ಒಂದು ಯೋಜನೆ ಆವಾಗಲೇ ಕೈ ಬಿಟ್ಟಿದ್ದಾರೆ. ಸೊ ಅದರರ್ಥ ಪಿಂಚಣಿದಾರರನ್ನು ಕೂಡ ಈ ಒಂದು ಯೋಜನೆಗೆ ಒಳಪಡಿಸಬೇಕು, ಅವರನ್ನ ಹೊರಗೆ ಇಡಬಾರದು ಅನ್ನೋದು ಸರ್ಕಾರಿ ಪಿಂಚಣಿದಾರರ ಒಂದು ಬೇಡಿಕೆಯಾಗಿದೆ. ಆ ಎಲ್ಲಾ ಬೇಡಿಕೆಗಳ ಹೊರತಾಗಿಯೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಬೇಡಿಕೆ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿ, 70 ಇಯರ್ಸ್ ಅಬೋ ಇರುವಂತವರಿಗೆ 10%, 80 ಇಯರ್ಸ್ 85 ಇಯರ್ಸ್ ಅಬೋ ಇರುವಂತವರಿಗೆ 20 ಮತ್ತು 90 ಇಯರ್ಸ್ ಅಬೋ ಇರುವಂತವರಿಗೆ 100% ಹೆಚ್ಚಿನ ಒಂದು ಪಿಂಚಣಿಯನ್ನ 7ನೇ ವೇತನ ಆಯೋಗದ ಒಂದು ಅನುಷ್ಠಾನ ವರದಿಯ ಪ್ರಕಾರ ನೀಡಬೇಕಾಗಿತ್ತು. ಬಟ್ ಅದನ್ನ ಇನ್ನೂ ಕೂಡ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ, ಅದರಿಂದ ಆಗುವಂತ ಒಂದು ದುಷ್ಪರಿಣಾಮಗಳು ಎಲ್ಲದರಗಳು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಕರ್ನಾಟಕ ರಾಜ್ಯದ ಲಕ್ಷಾಂತರ ಸರ್ಕಾರಿ ನಿವೃತ್ತ ನೌಕರರ ಬಹುದಿನಗಳ ಬೇಡಿಕೆ ಆಗಿರುವಂತಹ 10% ಹೆಚ್ಚುವರಿ ಪಿಂಚಣಿ ಮತ್ತು 7ನೇ ವೇತನ ಆಯೋಗದ ಪೂರ್ಣ ಪ್ರಮಾಣದ ಅನುಷ್ಠಾನದ ಕುರಿತು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಿಸ್ಕಷನ್ ನ, ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋನ ಇವತ್ತು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದ ನಿವೃತ್ತ ಸರ್ಕಾರಿ ನೌಕರರು 10% ಪಿಂಚಣಿ ಹೆಚ್ಚಳ, ಭರವಸೆ ಮತ್ತು ವಾಸ್ತವದ ನಡುವೆ ಒಂದು ವಿಶ್ಲೇಷಣೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಭರವಸೆ ಏನ್ ಕೊಡಲಾಗಿತ್ತು ಮತ್ತು ವಾಸ್ತವದಲ್ಲಿ ಯಾವ ರೀತಿಯಾದಂತಹ ಒಂದು ಅಪ್ಡೇಟ್ಗಳು ನಮಗೆ ಬರ್ತಾ ಇದೆ, ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ ಮತ್ತು ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಮಾಹಿತಿಯನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ನಾವು ಹೇಳ್ತಾ ಇರುವಂತದ್ದು. ಸೊ ಬೇಸಿಕಲಿ ಫರ್ದರ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ, ನೀವು ನೋಡ್ತಾ ಇರುವಂತದ್ದು ಫರ್ದರ್ ಡೀಟೇಲ್ಸ್ ಯಾವ ರೀತಿಯಾಗಿದೆ ಅಂತ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ಯಂತ್ರದ ಬೆನ್ನೆಲುಬಾಗಿರುವಂತಹ
ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷಾಂತರ ಹಿರಿಯ ನಾಗರಿಕರು ಇಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಕಡೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರೂ ನಿವೃತ್ತ ನೌಕರರಿಗೆ ಸಂಬಂಧಿಸಿದ ಹಲವು ಪ್ರಮುಖ ಶಿಫಾರಸುಗಳು ಇನ್ನೂ ಕಡತಗಳಲ್ಲಿಯೇ ಉಳಿದುಕೊಂಡಿವೆ. ಇದರಲ್ಲಿ ಪ್ರಮುಖವಾದದ್ದು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ನೀಡಬೇಕಾದ ಶೇಕಡ 10ರಷ್ಟು ಹೆಚ್ಚುವರಿ ಪಿಂಚಣ. 7ನೇ